ನಡೆಯೋದಕ್ಕೆ ತುಂಬಾ ಕಷ್ಟ ಆಗೋದು, ಇದನ್ನೆಲ್ಲ ನೀವೇನಾದ್ರೂ ಅನುಭವಿಸ್ತಾ ಇದ್ರೆ ಇದು ನಿಮ್ಮ ದೇಹದಲ್ಲಿ ಯೂರಿಕ್ ಆಸಿಡ್ ಲೆವೆಲ್ ಹೆಚ್ಚಾಗಿರೋದ್ರ ಕಾರಣ ಆಗಿರುತ್ತೆ. ಸೊ ಈ ಯೂರಿಕ್ ಆಸಿಡ್ ಲೆವೆಲ್ ಬಾಡಿಲಿ ಯಾಕೆ ಹೆಚ್ಚಾಗುತ್ತೆ? ಯೂರಿಕ್ ಆಸಿಡ್ ಲೆವೆಲ್ ಎರಡು ಕಾರಣ, ಒಂದು ಆಯುರ್ವೇದ ಕಾರಣ, ಆಮೇಲೆ ಒಂದು ಮಾಡರ್ನ್. ಫಸ್ಟ್ ಮಾಡರ್ನ್ ಇಂದ ಯೂರಿಕ್ ಆಸಿಡ್ ಲೆವೆಲ್ ಜಾಸ್ತಿ ಆಗೋದು ಪ್ಯೂರೈನ್ಸ್ ಅಂತ. ಸೊ ಬಾಡಿಯಲ್ಲಿ ಯಾವಾಗ ಪ್ಯೂರೈನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಯೂರಿಕ್ ಆಸಿಡ್ ನ ಪ್ರೊಡ್ಯೂಸ್ ಮಾಡೋದು. ಸೊ ಇವಾಗ ಏನ್ ಕಾರಣ ಇರ್ಬೋದು, ಇವಾಗ ಪ್ರೋಟೀನ್ ರಿಚ್ ಡಯಟ್ ಅಲ್ಲಿ ಪ್ಯೂರೈನ್ಸ್ ಅಂತ ತುಂಬಾ ಜಾಸ್ತಿ ಇದೆ. ಈವನ್ ಆಲ್ಕೋಹಾಲ್ ಇಂಟೇಕ್ ಇಂದ. ಆಮೇಲೆ ರಕ್ತದೃಷ್ಟಿ ತುಂಬಾ ಜಾಸ್ತಿ, ಸೆಕೆಯಲ್ಲಿ ಓಡಾಡೋದು, ಸ್ಪೈಸಿ ಫುಡ್ ವಾದಂತದ ಊಟ ಮಾಡೋದು. ಸಿಂಪ್ಟಮ್ಸ್ ಏನು ಅಂದ್ರೆ ವಾತ ಮತ್ತೆ ರಕ್ತ ಎರಡೂ ಸಿಂಪ್ಟಮ್ಸ್ ಕಾಣಿಸ್ಕೊಳುತ್ತೆ. ಹೇಗೆ ಪಾದ ಉರಿ ಬರುತ್ತೆ, ಆಮೇಲೆ ಇನ್ಫ್ಲಮೇಷನ್ ಊತ ಬರೋದು, ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಆಮೇಲೆ ರಾತ್ರಿ ತುಂಬಾ ಜಾಸ್ತಿ ಹಿಂಗೆ ದಾಹ ಆಗುತ್ತೆ ಕಾಲಲ್ಲಿ, ಅದು ನೋವು ಬರೋದು. ನೋವು ವಾತದ್ದು, ಉರಿ ಎಲ್ಲ ರಕ್ತ ಮತ್ತೆ ಪಿತ್ತದೃಷ್ಟಿಯಿಂದ ಆಗಂತದ್ದು. ಟೋ ಬಿಗ್ ಟೋ ಇರುತ್ತಲ್ಲ ಅದ್ರಲ್ಲಿ ಪೇನ್ ಆಗುತ್ತದೆ. ಕಿಡ್ನಿ ಸ್ಟೋನ್ಸ್ ಬೇರೆ ಇದು ಬೇರೆ, ಬಿಕಾಸ್ ಇದು ಗಂಟಲ್ಲೂ ಹೋಗ್ಬಿಟ್ಟು ಸೇರ್ಕೊಳುತ್ತೆ. ಅದೇ ಕಿಡ್ನಿ ಸ್ಟೋನ್ಸ್ ಬರೀ ಕಿಡ್ನಿದಲ್ಲೇ ಇರುತ್ತೆ. ಹೌದು.